ಬೆಲೆ ಹೇಳ್ತಾ ಇರೋದು 95, ಸ್ವಲ್ಪ 90 ವರೆಗೂ ಮಾಡಿಸ್ಕೊಡ್ತೀನಿ. 90 ವರೆಗೂ ಮಾಡಿಸ್ಕೊಡ್ತೀರಾ? ನಿಮಗೆ ಬೆಲೆ ಹೇಳ್ತಾ ಇರೋದು ಬಂದು 36, 31, 32 ಮಾಡಿಸ್ಕೊಡ್ತೀನಿ ಫೈನಲ್. ಓಕೆ ಸರ್. 25,000 ಬಜೆಟ್ ಇದೆ, ತಗೊಂಬನ್ನಿ ಗಾಡಿ ತಗೊಂಡೋಗಿ. ಬರೀ 25,000 ಡಿಸ್ಕೌಂಟ್ ಕೊಡ್ತೀರಾ ಸರ್ ನೀವು? 2011 ಮಾಡಲು ಗಾಡಿ ನೀಟ್ ಆಗಿದೆ. ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 175, ವ್ಯಾಪಾರ ಕೂತ್ಕೊಂಡ್ರೆ ನಿಮಗೆ 165 ವರೆಗೂ ಮಾಡ್ಕೊಡ್ತೀನಿ. 165 ವರೆಗೂ ಮಾಡಿಸ್ಕೊಡ್ತೀರಾ ನೀವು? ಬೆಲೆ ಹೇಳ್ತಾ ಇರೋದು ಬಂದು 1,06,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಕೊಡ್ತೀನಿ ಸರ್. 1 ಲಕ್ಷ ರೇಂಜ್ ಮಾಡಿಸ್ಕೊಡ್ತೀನಿ. ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 180, ವ್ಯಾಪಾರ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 4,000 ಹೊಡೆದು ಜೆನ್ಯೂನ್. 38 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 38, ಓಕೆ. 31, 32, 33 ಈ ಬೆಲೆಗೆ ಆಗುತ್ತೆ ಫೈನಲ್. ಫೈನಲ್ ಪ್ರೈಸ್ 60,000 ಬೆಲೆ ಹೇಳ್ತಾ ಇರೋದು. 56, 57 ಆಗುತ್ತೆ. ಓಕೆ. 24 ಮಾಡ್ಲು 1,04,000 ಬೆಲೆ ಹೇಳ್ತಾ ಇರೋದು. ವ್ಯಾಪಾರ ಕೂತ್ಕೊಂಡ್ರೆ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ನೀಟ್ ಆಗಿದೆ. ಸೊ ಹಾಯ್ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮತ್ತೆ ಶ್ರೀ ಸಾಯಿ ಬೈಕ್ ಝೋನ್ಗೆ ಬಂದಿದ್ದೀನಿ. ನೀವು ನೋಡ್ಬೋದು ಕಲೆಕ್ಷನ್ ಹೇಗಿದೆ ಅಂತ. ಸೊ ಎಲ್ಲ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋಕೆ ನಮ್ಮ ಜೊತೆ ಸರ್ ಇದೆ, ಅವ್ರಿಗೆ ವೆಲ್ಕಮ್ ಮಾಡೋಣ. ಸೊ ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್. ಸೊ ಮೊದಲಾಗಿ ನಮ್ಮ ಹೊಸಬ್ರು ನೋಡ್ತಾರೆ, ಅವ್ರಿಗೆ ಅಡ್ರೆಸ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಸರ್. ಸರ್ ಆಕ್ಚುಲಿ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಎಕ್ಸಾಕ್ಟ್ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಶ್ರೀ ಸಾಯಿ ಬೈಕ್ ಝೋನ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ ನಿಮ್ಗೆ. ಹಂಗೂ ಕೆಲವು ಜನ ಡೌಟ್ ಇಂದ ಫೋನ್ ಮಾಡ್ತೀರಾ. ಬಟ್ ನಾನ್ ಕ್ಲೀನ್ ಆಗಿ ನಿಮ್ಗೆ ಅಡ್ರೆಸ್ ಹೇಳೋದೇನಪ್ಪ ಅಂದ್ರೆ, ನಿಮ್ಗೆ ಸಿಟಿ ಮಾರ್ಕೆಟ್ ವಿವಿ ಪುರಂ, ಅಲ್ಲಿಂದ ನಿಮ್ಗೆ 1 ಕಿಲೋಮೀಟರ್ ಆಗುತ್ತೆ. ನ್ಯಾಷನಲ್ ಕಾಲೇಜು, ಮೆಟ್ರೋ ಸ್ಟೇಷನ್, ಅಲ್ಲಿಂದ ಅರ್ಧ ಕಿಲೋಮೀಟರ್ ಆಗುತ್ತೆ. ಲಾಲ್ ಬಾಗು ಈ ಲೊಕೇಶನ್ ಆಗಿ ಪಕ್ಕ ಗ್ಯಾಪ್ ಇಟ್ಕೊಳ್ಳಿ. ಲಾಲ್ ಬಾಗ್ ಇಂದ 1 ಕಿಲೋಮೀಟರ್ ಆಗುತ್ತೆ. ಈ ಏರಿಯಾನ ವಿವಿ ಪುರಂ ಅಂತ ಕರೀತಾರೆ. ವಿವಿ ಪುರಂ ಅಂದ್ರೆ ವಿಶ್ವೇಶ್ವರಪುರಂ. ಎಕ್ಸಾಕ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಇನ್ನೂ ಒಳ್ಳೇದು. ಇನ್ ಕೇಸ್ ನೀವು ಬರಕ್ಕಿಂತ ಮುಂಚೆ ನಾನು ಫೋನ್ ಮಾಡಿ ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ಓಕೆ. ಸೊ ಸರ್, ಈ ಸಲ ನೀವು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ನಿಮ್ಮ ಹತ್ರ? ಸ್ಟಾರ್ಟಿಂಗ್ ಇವಾಗ ನಮ್ಮ ಹತ್ರ 35ರಿಂದ ಸ್ಟಾರ್ಟ್ ಆಗುತ್ತೆ. 35ರಿಂದ ಸ್ಟಾರ್ಟ್ ಆಗುತ್ತೆ. ಅದು ಸ್ಪ್ಲೆಂಡರ್ ಗಾಡಿ. ಅದು ಕೂಡ ಮೈಲೇಜ್ ಗಾಡಿ ನೀವು ಕೊಡ್ತಾ ಇದ್ದೀರಾ? ಮೈಲೇಜ್ ಗಾಡಿ, ಸ್ಪ್ಲೆಂಡರ್ ಗಾಡಿ. ಆಮೇಲೆ 25 ಡಿಸ್ಕವರ್ ಇದೆ. ಓಕೆ. 30 ಡಿಸ್ಕವರ್ ಇದೆ. ಸ್ಟಾರ್ ಸಿಟಿ ಇದೆ. ಇರೋದು ಹೌದು. ಲೋ ಬಜೆಟ್ ಗಾಡಿಗಳು ಸ್ವಲ್ಪ ಜಾಸ್ತಿ ಇದೆ, ಅದು ಕೊಡ್ತೀನಿ ನಿಮ್ಗೆ. ಓಕೆನಾ? ಸ್ಟಾರ್ಟ್ ಮಾಡೋಣ ವಿಡಿಯೋ ಸರ್. ಬನ್ನಿ ಸರ್, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇರ್ಬೋದು, ಮಳೆ ಬರ್ತಾ ಇದೆ. ಬಟ್ ಮಳೆಗೋಸ್ಕರ ಆಫರ್ ಸಿಗ್ತಾ ಇದೆ. ಹೌದಾ? ಮೊದಲನೇ ಗಾಡಿ ಯಾವ ಸರ್ ಇದು? 2014 ಮಾಡಲು ಡಿಸ್ಕವರ್. ಓಕೆ. ನೀವು ನೋಡ್ತಾ ಇರ್ಬೋದು ಡಿಸ್ಕವರ್. 38 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 38, ಓಕೆ. 31, 32, 33 ಈ ಬೆಲೆಗೆ ಆಗುತ್ತೆ ಫೈನಲ್. ಪ್ರೈಸ್. ಓಕೆ. 15 ಮಾಡಲು ಸ್ಟಾರ್ ಸಿಟಿ. 40,000 ರೂಪಾಯಿ ಬೇಕು ಅಂತ ಇರೋದು. 37, 38 ಆಗುತ್ತೆ. 15 ಮಾಡಲ್ ಸ್ಟಾರ್ ಸಿಟಿ. ಹೌದು, ಸ್ಟಾರ್ ಸಿಟಿ ನೀಟ್ ಆಗಿದೆ, ಸೂಪರ್ ಆಗಿದೆ. ಸಿಂಗಲ್ ಓನರ್. ಓಕೆ. ಸ್ಪ್ಲೆಂಡರ್ ಸಿಂಗಲ್ ಓನರ್ ಗಾಡಿ. 2011 ಮಾಡಲು ಸೆಲ್ಫ್ ಸ್ಟಾರ್ಟ್, ರೆಡ್ ಕಲರ್ ಸೆಲ್ಫ್ ಸ್ಟಾರ್ಟ್ ವೆಹಿಕಲ್ ಇದು. ನಿಮಗೆ ಬೆಲೆ ಹೇಳ್ತಾ ಇರೋದು ಬಂದು 36, 31, 32 ಮಾಡಿಸ್ಕೊಡ್ತೀನಿ ಫೈನಲ್. ಓಕೆ ಸರ್. ಇದು 22 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಸ್ಪ್ಲೆಂಡರ್ 72, ಫೈನಲ್ 68, 67 ಈ ಬೆಲೆಗೆ ಆಗುತ್ತೆ. ಓಕೆ. 22 ಮಾಡಲ್. 23 ಮಾಡಲು. 23 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. 74 ನೆಗೋಷಿಯಬಲ್. ಫೈನಲ್ ನಿಮಗೆ 70 ರೇಂಜ್ ಮಾಡಿಸ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ NS ನೀವು ನೋಡ್ತಾ ಇರ್ಬೋದು. NS 125 ಇದೆ, ಮೈಲೇಜ್ ಗಾಡಿ. ಪವರ್ ಗಾಡಿ, ಪಿಕಪ್ ಗಾಡಿ ಎಲ್ಲ ಪಕ್ಕ ಇದೆ. 2024 ಮಾಡಲು, ಒಬ್ಬರೇ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿಗೆ. ಬೆಲೆ ಹೇಳ್ತಾ ಇರೋದು ಬಂದು 1,06,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಕೊಡ್ತೀನಿ ಸರ್. 1 ಲಕ್ಷ ರೇಂಜ್ ಮಾಡಿಸ್ಕೊಡ್ತೀನಿ. 2024 ಮಾಡಲ್, 2024, 8,000 ಕಿಲೋಮೀಟರ್ ಓಡಿದೆ. 8,000 ಕಿಲೋಮೀಟರ್ ಓಡಿದೆ. ಇದು NS 200 2012 ಮಾಡಲು. ಬೆಲೆ ಹೇಳ್ತಾ ಇರೋದು ಬಂದು ನಿಮ್ಗೆ 58, 55 ರೇಂಜ್ ಮಾಡಿಸ್ಕೊಡ್ತೀನಿ. 2012 ಮಾಡಲು. 2023 ಮಾಡಲು ಅಪಾಚಿ. ನೀವು ನೋಡ್ತಾ ಇರ್ಬೋದು, ಬರೀ 10,000 ಕಿಲೋಮೀಟರ್ ಓಡಿದೆ. ಒಬ್ಬರೇ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿಗೆ. ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 1,05,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. 23 ಮಾಡಲು, ಡಬಲ್ ಡಿಸ್ಕೋ, ಅಪಾಚಿ 160. ಸ್ನೇಹಿತರೆ, ಇದು ಓಲಾ ಗಾಡಿಗಳು ಸುಮಾರು ಜನ ಎಲೆಕ್ಟ್ರಿಕ್ ಗಾಡಿ ಇದೆ ಅಂತ ಕೇಳ್ತಾರೆ. ಎಲೆಕ್ಟ್ರಿಕ್ ವೆಹಿಕಲ್ S1 Pro 23 ಮಾಡಲು, 95 ಹೇಳ್ತಾ ಇರೋದು. ಗಾಡಿ ನೀಟ್ ಆಗಿದೆ, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಬೆಲೆ ಹೇಳ್ತಾ ಇರೋದು 95, ಸ್ವಲ್ಪ 90 ವರೆಗೂ ಮಾಡಿಸ್ಕೊಡ್ತೀನಿ. 90 ವರೆಗೂ ಮಾಡಿಸ್ಕೊಡ್ತೀರಾ? ಇದು 22 ಮಾಡಲು, 85 ಹೇಳ್ತಾ ಇರೋದು. 80 ವರೆಗೂ ಮಾಡಿಸ್ಕೊಡ್ತೀನಿ. 2022 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಇದು ಬಂದು ನಿಮಗೆ 23 ಮಾಡಲು, ವರ್ಷನ್ 4 R15, ವರ್ಷನ್ 4 R15, 23 ಮಾಡಲು.
ನೋಡ್ತಾ ಇರಬಹುದು ಒಂದ್ ನಿಮಿಷ. 12,000 ಕಿಲೋಮೀಟರ್ ಓಡಿದೆ. 12,000 ಕಿಲೋಮೀಟರ್. 12,000 ಕಿಲೋಮೀಟರ್ ಓಡಿದೆ. ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 175. ವ್ಯಾಪಾರ ಕೂತ್ಕೊಂಡ್ರೆ ನಿಮಗೆ 165 ವರೆಗೂ ಮಾಡ್ಕೊಡ್ತೀವಿ. 165 ವರೆಗೂ ಮಾಡ್ಕೊಡ್ತೀರಾ ನೀವು? ಸ್ನೇಹಿತರೆ ಇದು ಎಂಟಾರ್ ಡಿವಿಷನ್. ನಿಮ್ಗೆ 23 ಮಾಡ್ಲು, 24 ಮಾಡ್ಲು, 22 ಮಾಡ್ಲು. 22 ಮಾಡ್ಲು ಬಂದು ನಿಮಗೆ ಬ್ಲೂಟೂತ್ ವರ್ಷನ್. ಇದಕ್ಕೆ ಬ್ಲೂಟೂತ್ ಇದೆ. ಈ ಶೋರೂಮ್ ಅಲ್ಲಿ 145 ಹೊಸದು. ಇಲ್ಲಿ XT ಎಂಟಾರ್ XT ಇದು. ನಾನ್ ಬೆಲೆ ಹೇಳ್ತಾ ಇರೋದು ನಿಮಗೆ 90,000 ರೂಪಾಯಿ. 85 ವರೆಗೂ ಮಾಡ್ಕೊಡ್ತೀವಿ ಮತ್ತೆ ತಗೊಂಡೋಗಿ ಸ್ನೇಹಿತರೆ. ಇದು ಬಂದು 24 ಮಾಡ್ಲು. ಬರೀ 8,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ. 98 ಹೇಳ್ತಾ ಇರೋದು. 93, 94 ಕೊಡ್ತೀನಿ ಸ್ನೇಹಿತರೆ. ಇದನ್ನ 23 ಮಾಡ್ಲು 9,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ. 95, 90 ರೇಂಜ್ 90ವರೆಗೂ ಮಾಡ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಲೋನ್ ಬಂದ್ರೆ ಲೋನ್ ಮಾಡ್ಕೊಡ್ತೀರಾ ಸರ್? ಹೌದು, ಲೋನ್ ಸಿಗುತ್ತೆ. 20 ರಿಂದ 25,000 ಡೌನ್ ಪೇಮೆಂಟ್ ಕಟ್ಟಿ ಬೆಂಗಳೂರು ಪ್ರೂಫ್ ತಗೊಂಬನ್ನಿ. ಆಮೇಲೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮ್ಯಾಂಡೇಟ್ರಿ. ಆಮೇಲೆ ಸಿಬಿಲ್ ಮ್ಯಾಂಡೇಟ್ರಿ. ಸಿಬಿಲ್ ನಿಮ್ಗೆ 700 ಮೇಲಿದ್ರೆ ಆರಾಮಾಗಿ ಲೋನ್ ಸಿಗುತ್ತೆ. ಆರಾಮಾಗಿ ಸಿಗುತ್ತೆ. ಸೊ ಇದು ಗಾಡಿ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? ಈಗ R15 ಗೆ ನೀವು ಮಿನಿಮಮ್ 50,000 ಮಾಡಬೇಕು. 50,000 ಡೌನ್ ಪೇಮೆಂಟ್ ಮಾಡಿ ಲೋನ್ ಈಸಿಯಾಗಿ ಆಗುತ್ತೆ. ನೋಡ್ತಾ ಇರ್ಬೋದು. ಬರೀ 50,000 ತಗೊಂಡ್ಬಂದ್ರೆ R15 ವರ್ಷನ್ 4 ನೀವು ತಗೊಬಹುದು ಆರಾಮಾಗಿ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ನಮ್ಮ ಮುಂದೆ ಇದು ಅಂಟರ್ 50 ಇದೆ. ಅಂಟರ್ 350 ಬರೀ 4,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ. 22 ಮಾಡಲು. ಬೆಲೆ ಹೇಳ್ತಾ ಇರೋದು ಬಂದು ನಿಮ್ಗೆ 180. ವ್ಯಾಪಾರ ಕೂತ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 4,000 ಓಡೋದು ಜೆನ್ಯೂನ್. ಜುಪಿಟರ್ 125. ಜುಪಿಟರ್ 125 ಗಾಡಿ ಬಂದು ನಿಮ್ಗೆ 5,000 ಕಿಲೋಮೀಟರ್ ಓಡಿದೆ. 24 ಮಾಡ್ಲು. 1,04,000 ಬೆಲೆ ಹೇಳ್ತಾ ಇರೋದು. ವ್ಯಾಪಾರ ಕೂತ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ನೀಟ್ ಆಗಿದೆ ಸ್ನೇಹಿತರೆ. 17 ಮಾಡಲ್ ಆಕ್ಸೆಸ್ 125 17. 17 ಮಾಡಲ್ ಆಕ್ಸೆಸ್ 125 ಮ್ಯಾಗ್ ವೀಲ್ ಡಿಸ್ಕ್ ಬ್ರೇಕ್ ಇರೋ ವೆಹಿಕಲ್. ನಿಮ್ಗೆ 58 ಹೇಳ್ತಾ ಇರೋದು. 51, 52 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಇದು 22 ಮಾಡ್ಲು ಸುಜುಕಿ ಆಕ್ಸೆಸ್ ಸಿಲ್ವರ್ ಕಲರ್ ಮ್ಯಾಗ್ ವೀಲ್ ವೆಹಿಕಲ್. ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ. 90 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 85 ವರೆಗೂ ಆಗುತ್ತೆ. 23 ಮಾಡ್ಲು ಸುಜುಕಿ ಆಕ್ಸೆಸ್ 9,000 ಕಿಲೋಮೀಟರ್ ಓಡಿದೆ. ಬೆಲೆ ಹೇಳ್ತಾ ಇರೋದು ನಿಮ್ಗೆ 90,000. 85 ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಇದು HD ಸ್ಕ್ರಾಂಬ್ಲರ್ ನೋಡ್ತಾ ಇರಬಹುದು. ಸ್ಕ್ರಾಂಬ್ಲರ್ ಲೆಜೆಂಡರಿ HD. ಇದಕ್ಕೆ ಲೆಜೆಂಡರಿ HD ಅಂತ ಕರೀತಾರೆ. ಸ್ಕ್ರಾಂಬ್ಲರ್ ಬರೀ 7,000 ಓಡೋದು ಜೆನ್ಯೂನ್ ನೀಟ್ ಗಾಡಿ. ವೆಹಿಕಲ್ ಕಂಡೀಷನ್ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ. ಜೆನ್ಯೂನ್ 7,000 ಕಿಲೋಮೀಟರ್. 170 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 1,70,000 ರೂಪಾಯಿ. ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಬರೀ 7,000 ಅಷ್ಟೇ ಓಡೋದು ಜೆನ್ಯೂನ್ ಅಲ್ಲ ಸರ್? ನೀವು ನೋಡ್ತಾ ಇರ್ಬೋದು. ತೋರಿಸ್ಕೊಡ್ತೀನಿ, ನೀವು ನೋಡ್ಬೋದು ಆರಾಮಾಗಿ. ಬರೀ 7,000 ಜೆನ್ಯೂನ್ ನೋಡಿರೋದು. ನೋಡಿ 7,000 ಕಿಲೋಮೀಟರ್ ಓಡಿದ ಅಷ್ಟೇ ಜೆನ್ಯೂನ್ ಸರ್. ಯಾಕೆಂದ್ರೆ ತುಂಬಾ ಜನ 200% ಮೀಟರ್ ಮಾತ್ರ ಟ್ಯಾಂಪರಿಂಗ್ ನಮ್ಮ ಹತ್ರ ಆಗಲ್ಲ. ಮೀಟರ್ ಟ್ಯಾಂಪರಿಂಗ್ ಇರೋ ಗಾಡಿ ನಾವು ಮಾರಲ್ಲ. 99 ಎಲ್ಲ 200% ಮೀಟರ್ ಜೆನ್ಯೂನ್ ಇರೋ ಗಾಡಿ ನಮ್ಮ ಮೀಟರ್ ಜೆನ್ಯೂನ್ ಅಂತ ಹೇಳ್ತೀವಿ. ಟ್ಯಾಂಪರಿಂಗ್ ವೆಹಿಕಲ್ ಟ್ಯಾಂಪರಿಂಗ್ ಅಂತ ಹೇಳಿ ಮಾರ್ತೀವಿ. ಯಾವ ಕಾರಣಕ್ಕೂ ಗಾಡಿ ತಗೊಳ್ಬೇಕಾದ್ರೆ ಒಂದ್ ಮಾತು ಕೊಟ್ಟಾಗ ಒಂದ್ ಮಾತು ಮಾತಾಡಲ್ಲ. ನನ್ನ ಕಸ್ಟಮರ್ಗೆ ನಾನು ಆನೆಸ್ಟ್ ಆಗಿರ್ತೀನಿ. ಅದು ಆನೆಸ್ಟ್ ಆಗಿ ಉಳಿಸ್ಕೊತೀನಿ. ಓಕೆನಾ? ಇದು KTM ಡ್ಯೂಕ್ 18,000 ಓಡಿದೆ. 15 ಮಾಡಲು. ಸೆಕೆಂಡ್ ಓನರ್. 1,20,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸ್ನೇಹಿತರೆ. ನಾನು ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಬಂದು 19 ಮಾಡಲು 5G. ಇದು ಲೋ ಮಾಡಲ್ ಪ್ರೆಸೆಂಟ್ ಇವಾಗಿರೋದು. ಲೋ ಮಾಡಲ್ ಮಾತ್ರ ಇರೋದು ಪ್ರೆಸೆಂಟ್. 19 ಮಾಡಲ್ 5G. ಇದು 68 ಹೇಳ್ತಾ ಇರೋದು. 60,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಗಾಡಿ ನೀಟ್ ಆಗಿದೆ. ಡಿಜಿಟಲ್ ಮೀಟರ್ ಗಾಡಿ ಡಿಲಕ್ಸ್. ಇದು 16 ಮಾಡ್ಲು. 50,000 ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 45ವರೆಗೂ ಮಾಡಿಸ್ಕೊಡ್ತೀನಿ. ಗಾಡಿ ನೀಟ್ ಆಗಿದೆ. ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ. ವೈಟ್ ಕಲರ್ ಕ್ಲಾಸ್ ಆಗಿದೆ ಗಾಡಿ. ಡೆಂಟ್ ಇಲ್ಲ, ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ನೀಟ್ ಆಗಿದೆ ಗಾಡಿ. ಇದು ಸೊ ನೆಕ್ಸ್ಟ್ ಇದು 2014 ಮಾಡಲ್. 2014 ಮಾಡಲ್. 44 ಕ್ಲೀನ್ ಆಗಿದೆ ಸರ್ ಗಾಡಿ. ಇದು ನೀಟ್ ಆಗಿದೆ. ನೋಡ್ತಾ ಇರಬಹುದು. ವೆಲ್ ಮೇಂಟೈನ್ ಆಗಿದೆ ಗಾಡಿ. ನೀಟ್ ಆಗಿದೆ. 2014 ಮಾಡಲ್. 42 ಹೇಳೋದು. 38, 36, 37 ವರೆಗೂ ಮಾಡಿಸ್ಕೊಡ್ತೀರಾ ನೀವು. ಇದು ಎಲೆಕ್ಟ್ರಿಕ್ ವೆಹಿಕಲ್ ಓಲಾ ಎಂಪೇರ್. 13,000 ಕಿಲೋಮೀಟರ್ ಓಡಿದೆ. 23 ಮಾಡ್ಲು. ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ಬೆಲೆ ಹೇಳ್ತಾ ಇರೋದು ನಿಮ್ಗೆ 56, 50 ಮೇಲೆ ಆಗುತ್ತೆ ಸ್ನೇಹಿತರೆ. ಇದು 18 ಮಾಡಲು. ಬೆಲೆ ಹೇಳ್ತಾ ಇರೋದು ಬಂದು 48, 42, 43 ರೇಂಜ್ ಮಾಡಿಸ್ಕೊಡ್ತೀನಿ. ಮಿರರ್ ಗಿರ್ ಎಲ್ಲ ಇದು ಹಾಕ್ಸ್ಕೊಡ್ತೀನಿ. ಇದು 25,000 ಬಜೆಟ್ ಇದ್ರೆ ತಗೊಂಡ್ಬನ್ನಿ. ಗಾಡಿ ತಗೊಂಡೋಗಿ 25,000 ಡಿಸ್ಕೌಂಟ್ ಕೊಡ್ತೀರಾ ಸರ್ ನೀವು? 2011 ಮಾಡಲು. ಗಾಡಿ ನೀಟ್ ಆಗಿದೆ. ಇನ್ಶೂರೆನ್ಸ್ ಎಲ್ಲ ಇದೆ. ಡಾಕ್ಯುಮೆಂಟ್ ಚಾರ್ಜ್, ಟ್ರಾನ್ಸ್ಫರ್ ಚಾರ್ಜ್ ಎಲ್ಲ ಸಪರೇಟ್ 5,000 ಬರುತ್ತೆ. ಟೋಟಲ್ 30,000 ಗೆ ಗಾಡಿ ಕೊಟ್ಬಿಡ್ತೀನಿ ತಗೊಂಡು. ಇದು 24 ಮಾಡ್ಲು. ಬರೀ 1,000 ಕಿಲೋಮೀಟರ್ ಓಡಿದೆ ಅಷ್ಟೇನಾ? ಹೌದು. 24 ಮಾಡಲು 1,000 ಕಿಲೋಮೀಟರ್ ಓಡಿದೆ. ಡಿಯೋ ಎಂಬ್ಲಮ್ ಅಂತ ಇದು 3D ಅಂತ ಕರೀತಾರೆ. ಈ ಗಾಡಿ ರೇಟ್ ಬಂದು 86. ವ್ಯಾಪಾರ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 80 ವರೆಗೂ ಮಾಡಿಸ್ಕೊಡ್ತೀನಿ ಸರ್. 80 ವರೆಗೂ ಮಾಡಿಸ್ಕೊಡ್ತೀರಾ ಸರ್ ನೀವು? ಇದು 3,000 ಓಡಿದೆ ಸ್ಪ್ಲೆಂಡರ್. ನೀವು ನೋಡ್ತಾ ಇರಬಹುದು ಸ್ಪ್ಲೆಂಡರ್ 24 ಮಾಡಲ್ ಓಡಿದೆ ಗಾಡಿ. ಇದು
24 ಮಾಡಲ್ ವೆಹಿಕಲ್, ಬರೀ 3,000 ಓಡಿರೋದು. ಗಾಡಿ ಬೆಲೆ ಹೇಳ್ತಾರೆ ಬಂದು ನಿಮ್ಗೆ 88. ವ್ಯಾಪಾರ ಕೂತ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಸರ್. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ನನ್ನ ಪ್ರಕಾರ ನಿಮಗೆ 60-65 ಕೊಟ್ಟೆ ಕೊಡುತ್ತೆ. ಓಕೆ ಸ್ನೇಹಿತರೆ, ಇದು 18 ಮಾಡಲ್ SP ಶೈನು. 18 ಮಾಡಲ್, 18 ಮಾಡಲ್ SP ಶೈನು, ಸಿಂಗಲ್ ಓನರು, ಇನ್ಶೂರೆನ್ಸ್ ಒಂದಿಲ್ಲ. ಓಕೆ 60,000 ಬೆಲೆ ಹೇಳ್ತಾರೆ. ಅದು 56-57 ಆಗುತ್ತೆ. ಓಕೆ FZ 2017 ಮಾಡಲ್, ನೀಟ್ ಆಗಿದೆ ಗಾಡಿ, ಕಂಪ್ಲೀಟ್ ಸರ್ವಿಸ್ ಆಗಿದೆ. ಗಾಡಿ ಬೆಲೆ ಹೇಳ್ತಾರೆ ಬಂದು ನಿಮ್ಗೆ 70,000. ವ್ಯಾಪಾರ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ. 64-65 ಮಾಡಿಸ್ಕೊಡ್ತೀನಿ. ಓಕೆ NS 125 23 ಮಾಡಲು, ಫ್ಯಾನ್ಸಿ ನಂಬರ್ 7077. ಗಾಡಿ ಚೆನ್ನಾಗಿದೆ. 92 ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ. ಸೊ ಮತ್ತೆ ಇನ್ನೊಂದು RE 350 ಇದೆ, ನೀವು ನೋಡ್ತಾ ಇದು RE 350. ಇದು 24 ಮಾಡಲ್ ಇದೆ, ನಂಬರ್ ಬಂದಿಲ್ಲ. ಓಕೆ, ಇನ್ನು ನಂಬರ್ ಬಂದಿಲ್ಲ. ಇದು ಓಕೆ, ಇದು 230 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನಂಬರ್ ಬಂದ್ಮೇಲೆ ನಿಮ್ಗೆ ಬೆಲೆ ಹೇಳ್ತೀನಿ ಸ್ನೇಹಿತರೆ, ತಪ್ಪು ತಿಳ್ಕೊಬೇಡಿ. ಹೌದಾ? ಇದು ಬಂದು ವಿಗೋ 40,000 ಬಜೆಟ್ ಇಟ್ಕೊಂಡಿದ್ರೆ ಬಂದು ತಗೊಂಡೋಗಿ 35-36 ಮಾಡಿಸ್ಕೊಡ್ತೀನಿ. 2015 ಮಾಡಲು. ಓಕೆ ಸರ್, ಅದು ಶೋರೂಮ್ ಪ್ರೈಸ್ ಏನಿದೆ ಸರ್ ಅದಕ್ಕೆ? ಇದು 285 ಇದೆ. 285 ಇದೆ? ಯಾವುದು? 60,000 ಕಮ್ಮಿ ಕೊಡ್ತೀನಿ. ವೆಹಿಕಲ್ ನಂಬರ್ ಬರ್ಬೇಕು. ಇನ್ನು ನಂಬರ್ ಬಂದಿಲ್ಲ. ಅದಕ್ಕೋಸ್ಕರ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಇದು? ಬರೀ ಗಾಡಿ 8,000 ಕಿಲೋಮೀಟರ್ ಓಡಿದೆ. 8,000 ಕಿಲೋಮೀಟರ್ ಓಡಿದೆ ಗಾಡಿ ಇದು? ಒಂದ್ ನಿಮಿಷ ಎಕ್ಸಾಕ್ಟ್ ಹೇಳ್ಬಿಡ್ತೀನಿ. 4,400 ಕಿಲೋಮೀಟರ್. ಓಕೆ, 4,000 ಓಡಿದೆ ಗಾಡಿ. ಹೌದು. ಓಕೆ ಸ್ನೇಹಿತರೆ, ಇದು ಬಂದು ನಿಮಗೆ ಎಂಟಾರ್ಕೋ 22 ಮಾಡಲ್. ಇದು 75 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 70 ಮೇಲೆ ಆಗುತ್ತೆ ಸ್ನೇಹಿತರೆ. ಓಕೆ. ಡಿಯೋ, ಇದು ಓಲ್ಡ್ ವೆಹಿಕಲ್. ಡಿಯೋ ಇದು 15 ಮಾಡಲ್, ಡಿಮ್ಯಾಂಡಿಂಗ್ ವೆಹಿಕಲ್ ಸರ್ ಇದು. 15 ಮಾಡಲ್, ರೀಸೆಲ್ ಜಾಸ್ತಿ ಇದೆ. 50 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 45 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಓಕೆ, ಯೆಲ್ಲೋ ಕಲರ್ ನೀವು ನೋಡ್ತಾ ಇರಬಹುದು. ಇದು 22 ಮಾಡಲ್, 22 ಮಾಡಲ್ DS6, 60 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಗಾಡಿ ನೀಟ್ ಆಗಿದೆ, 51 ಮಿಸ್ ಇಲ್ಲ. ಗಾಡಿ ನಿಮ್ಗೆ ಬೆಲೆ ಹೇಳ್ತಾರೆ ಬಂದು 68, 60-61 ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ. ಪ್ರೆಸೆಂಟ್ ಇವಾಗ ಏನ್ ಗಾಡಿಗಳು ನೀವು ನೋಡಿದೀರಾ, ಪ್ರೆಸೆಂಟ್ ಸ್ಟಾಕ್ ಇಷ್ಟೇ ಇರೋದು. ಬಟ್ ಆದ್ರೆ ಬಿಟ್ವೀನ್ ಗ್ಯಾಪ್ ಅಲ್ಲಿ ಇನ್ನು ಒಂದು ವಾರ ದಿನದಲ್ಲಿ ಇದು ಏನ್ ನೋಡ್ತಾ ಇದೀರಾ ಅದಕ್ಕಿಂತ ಡಬಲ್ ಸ್ಟಾಕ್ ಬರ್ತವೆ. ಕಸ್ಟಮರ್ ಗಳಿಗೆ ಯಾವ್ದೇ ವೆಹಿಕಲ್ ಬೇಕಾದ್ರೂ ನಾನು ಫೋನ್ ಮಾಡಿ, ಫೋನ್ ಮಾಡಿದ್ರೆ ಬೇಕಾದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. 10 ಗಂಟೆ ಮೇಲೆ ಫೋನ್ ಮಾಡಿ, 7 ಗಂಟೆ ಒಳಗೆ ಫೋನ್ ಮಾಡಿ. ಯಾಕಂದ್ರೆ 10 ಗಂಟೆಯಿಂದ 7 ಗಂಟೆ ಒಳಗೆ ನನ್ನ ಬಿಸ್ನೆಸ್ ಅವರ್ಸ್, ಅದಕ್ಕೆ ಮಾತ್ರ ರೆಸ್ಪಾನ್ಸ್ ಮಾಡ್ತೀವಿ. ಬೇರೆ ಟೈಮ್ ರೆಸ್ಪಾನ್ಸ್ ಮಾಡಲ್ಲ. ಯಾಕಂದ್ರೆ ಬಿಸ್ನೆಸ್ ಅವರ್ಸ್ ಮಾತ್ರ ನಿಮ್ಗೆ ರೆಸ್ಪಾನ್ಸ್ ಮಾಡೋದು. ಗಾಡಿ ಏನ ಇಷ್ಟ ಆದ್ರೆ ಡೈರೆಕ್ಟ್ ಆಫೀಸ್ ಬನ್ನಿ, ಆಫೀಸ್ ಬಂದು ಟೆಸ್ಟ್ ರೈಡ್ ಮಾಡಿ. ಟೆಸ್ಟ್ ರೈಡ್ ಮಾಡಿದ್ರೆ ನಿಮ್ಗೆ ಟೋಕನ್ ಅನೌನ್ಸ್ ಕೊಡಿ. ಯಾಕಂದ್ರೆ ಫೋನ್ ಅಲ್ಲಿ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಯಾವ್ದೇ ವೆಹಿಕಲ್ ಆದ್ರೂ ನಿಮ್ಗೆ ಪ್ರತ್ಯಕ್ಷ ಕಾಣಬೇಕು, ಪ್ರಮಾಣಿಸಿ ನೋಡ್ಬೇಕು. ನನ್ನ ಹತ್ರ 6 months ವಾರಂಟಿ ಇದೆ, 6 ತಿಂಗಳ ಗ್ಯಾರಂಟಿ ಇದೆ. 6 ತಿಂಗಳ ನಾನು ಕೊಟ್ಟಿರೋ ಗಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಆಫರ್ ಇದೆ. ಯೂಟ್ಯೂಬ್, ಗೂಗಲ್, ಇನ್ಸ್ಟಾಗ್ರಾಮ್ ಪ್ರತಿ ಒಂದಲ್ಲಿ ನಂದು ಶ್ರೀ ಸಾಯಿ ಬೈಕ್ ಝೋನ್ ಅಂದ್ರೆ ನಮ್ದು ಕ್ಯಾಟ್ಲಾಗ್ ಬರುತ್ತೆ, ವಿಡಿಯೋ ಬರುತ್ತೆ, ನಮ್ಮ ಆಫೀಸ್ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಒಬ್ರು ಇಬ್ರು ನೆಗೆಟಿವ್ ಕಮೆಂಟ್ ಹಾಕಿದ್ದಾರೆ, ಅವ್ರು ನನ್ನ ಕಸ್ಟಮರ್ಸೇ ಅಲ್ಲ. ಯಾಕಂದ್ರೆ ಇವತ್ತರೆಗೂ ನನ್ನ ಹತ್ರ ಬಂದು ತಗೊಂಡು ಹೋಗಿಲ್ಲ ಅವರು. ಯಾಕಂದ್ರೆ ಅವ್ರು ಯಾರಂತಾನೆ ಗೊತ್ತಿಲ್ಲ. ಅವ್ರು ರಿಟರ್ನ್ ಫೋನ್ ಮಾಡಿ ಟ್ರೈ ಮಾಡ್ತೀನಿ, ಅವ್ರ ನಂಬರ್ ಇದಾಗ್ತಲ್ಲ. ಈ ನೆಗೆಟಿವ್ ಕಮೆಂಟ್ ಮಾಡೋರ್ಗೆ ಫೋನ್ ತಗೊಂಡು ಡೈರೆಕ್ಟ್ ಆಗಿ ಕಾನ್ಫರೆನ್ಸ್ ಕಾಲ್ ಮಾತಾಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಯಾಕಂದ್ರೆ ಸುಳ್ಳು ಹೇಳೋನಿಗೆ ಧೈರ್ಯ ಇರ್ಬೇಕು. ಸುಳ್ಳು ಹೇಳೋ ಹದ್ದು ಮುಚ್ಚಿ ಮಾಡೋ ಸುಳ್ಳು ಹೇಳ್ತಾ ಇರ್ತಾನೆ. ಒಂದೊಂದು ತಿಳ್ಕೊಳ್ಳಿ, ನಾನೆಸ್ಟ್ ಪೀಪಲ್ ಬಂದು ನೋಡಿ ಗಾಡಿನ. ಓಕೆ ಸರ್, ಮತ್ತೆ ನಮ್ಮ ವೀಕ್ಷಕರಿಗೆ ನೀವು ಏನ್ ಕೊಡ್ತೀರಾ? ಸ್ವಲ್ಪ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಮಾಡಿ ಏನ್ ಕೊಡ್ತೀರಾ? ಬಟ್ ನನ್ನ ಪ್ರಕಾರ ನಮ್ಮ ಆಫೀಸಲ್ಲಿ ಡಿಸ್ಕೌಂಟ್ ಅನ್ನೋಕ್ಕಿಂತ ಮೇನು ನಿಮ್ಮ ವೀಕ್ಷಕರಿಗೆ ನನ್ನ ಕಡೆಯಿಂದ ಅನ್ಯಾಯ ಆಗಲ್ಲ ಸರ್. ನನ್ನ ಹತ್ರ ಗಾಡಿ ತಗೊಂಡೋದ್ಮೇಲೆ ನಿಮ್ಮ ಹೆಸರು ನೆನೆಸ್ಕೋತಾರೆ, ಯಾವತ್ತೂ ನಿಮ್ಗೆ ಅನ್ಯಾಯ ಆಗಲ್ಲ. ಯಾಕೆ ಗೊತ್ತಾ, ಕಸ್ಟಮರ್ ಚೆನ್ನಾಗಿರ್ಬೇಕು, ಅನ್ನದಾತ ಸುಖಿ ಭಾವ ಅಷ್ಟೇ. ಓಕೆ ಸರ್. ಸೊ ನೋಡಿ ವೀಕ್ಷಕರಿಗೆ ಎಲ್ಲ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಡೌಟ್ ಇದ್ರೆ ಸರ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ. ಅದು ಕೂಡ ಟೈಮಿಂಗ್ ಸರ್ ಹೇಳಿದ್ದಾರೆ, ಆ ಟೈಮಿಂಗ್ ಮೇಲೆ ಕಾಲ್ ಮಾಡಿ. 10 ಗಂಟೆ ಮೇಲೆ 7 ಗಂಟೆ ಒಳಗೆ ದಯವಿಟ್ಟು ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ನೀವು ಮೆನ್ಷನ್ ಮಾಡಿ. ಓಕೆನಾ ಸರ್? ಯಾರಿಗಾನ ಡೌಟ್ ಇದ್ರೆ ನಾನು ಫೋನ್ ಮಾಡಿ ಲೊಕೇಶನ್ ಶೇರ್ ಮಾಡ್ತೀನಿ. ನೀವು ಬರಕ್ ಅನುಕೂಲ ಆಗುತ್ತೆ. ನೀವು ಬಂದು ಒಂದ್ಸತಿ ಡೈರೆಕ್ಟ್ ಆಗಿ ನೋಡಿದಾಗ ನೀವು ಗಾಡಿ ತಗೊಳ್ಬೇಕಾ ಬೇಡ ಅಂತ ನಿಮ್ ಮನಸ್ಸು ಹೇಳುತ್ತೆ. ಆಮೇಲೆ ಡಿಸಿಷನ್ ತಗೊಳ್ಳಿ. ಇವಾಗ ನೋಡ್ತಾರ ಕ್ವಾಂಟಿಟಿ ಕ್ವಾಲಿಟಿ ಕಮ್ಮಿ ಇದೆ ಅಂತ ತಿಳ್ಕೊಂಬೇಡಿ. ಇದು ನಿಮ್ಗೆ ಏನ್ ಸ್ಟಾಕ್ ಇದೆಯೋ ತೋರಿಸಿದೀವಿ, ಇನ್ನ ಸ್ಟಾಕ್ ಬರ್ತಾ ಇದೆ, ತಗೊಂಡೋಗಿ. ಓಕೆ ಸರ್. ಓಕೆ, ನೀವು ನೋಡ್ತಾ ಇರ್ಬೋದು ಈ ವಿಡಿಯೋನಲ್ಲಿ ಇಷ್ಟೇ. ಈ ವಿಡಿಯೋನಲ್ಲಿ ಇಲ್ಲೇ ಎಂಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ರೀಚ್ಗೋಸ್ಕರ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.